ಮತ್ತೆ ಪಂಚರ್ ಆಯ್ತೇನ್ರಿ? ಸರ್ ಈ ಸರಿ ಪಂಚರ್ ಅಲ್ಲ, ಟೈರೇ ಡಮಾರ್. ಎಷ್ಟು ಸರಿ ಪಂಚರ್ ಆಗೋದು? ನಮ್ಮ ಆಲ್ರೆಡಿ ಎಲ್ಲ ಲೊಕೇಶನ್ ಮುಟ್ಟಿದ್ದಾರೆ. ನಾವು ನಡ್ಕೊಂತ ಹೋಗಿದ್ರೆ ಇಷ್ಟೊತ್ತಿ ಮುಟ್ಬೋದಾಗಿತ್ತು. ಇನ್ನು ಕಾಲ ಮಿಂಚಿಲ್ಲ ಸರ್, 4 ಹೆಜ್ಜೆ ಆಗಿದ್ರೆ ರೀಚ್ ಆಗ್ಬಿಡ್ತೀವಿ. ಸರ್ ಇದೆ ಸರ್ ಲೊಕೇಶನ್. ಡೈರೆಕ್ಟ್ ಚೇರ್ ಹಾಕ್ಬೇಕನ್ನೋದು ಗೊತ್ತಾಗಲ್ಲನ್ರಿ? ಸಾರಿ ಸರ್. ಏನಮ್ಮ, ಜಂಟಿ ಮನೆ ಎಸ್ಟೇಟ್ ಅಂದ್ರೆ ಇದೆ ತಾನೇ? ಏನ್ ಸ್ವಾಮಿ, ನಿಮಗ್ ಬುದ್ಧಿಗಿದ್ದಿ ಆಯ್ತಾ? ಬಂದಾರಿ ಹಿಡ್ಕೊಂಡ್ ವಾಪಸ್ ಹೊಂಟೋಗಿ. ಯಾಕೆ? ಆ ಜಂಟಿ ಮನೆ ಎಸ್ಟೇಟ್ನಾಗೆ ಒಂದು ಭಯಂಕರವಾದ ಭೂತ ಐತೆ ಸ್ವಾಮಿ. ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಇದೆಲ್ಲ ಕಟ್ಟಕತೆ. ಸುಮ್ನೆ ರಾಮ. ಕಟ್ಟು ಕತೆ ಅಲ್ಲ ಸ್ವಾಮಿ. ನಿನ್ನೆ ರಾತ್ರಿ ಒಂದ್ ಹುಡುಗ ದೆವ್ವ ನೋಡಿ ಚಳಿ ಜರ ಬಂದಿದ್ದವನೆ. ನೀವಿಲ್ಲಿರ್ಬೇಡಿ, ಹೊಂಟೋಗಿ ಹೊಂಟೋಗಿ. ಅಯ್ಯ ಸೋಮ್ನಿರಮ್ಮ, ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಬಂದ್ಬಿಟ್ಲು ಬೆಳಿಗ್ಗೆ ತಲೆ ತಿನ್ನಕ್ಕೆ. ಹೋಗು ಹೋಗು ಹೋಗು. ಡೈರೆಕ್ಟ್ ಕಿತ್ತು ಚೇರ್ ಹಾಕ್ತೀರೇನ್ರಿ? ಸರ್ ಲೋ ಬಜೆಟ್ ಸಿನಿಮಾ, ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಲೋ ಬಜೆಟ್ ಸಿನಿಮಾ ಮಾಡಿ ಮಾಡಿ ಜೀವನ ಪೂರ್ತಿ ಬರೀ ಅಡ್ಜಸ್ಟ್ ಮಾಡ್ಕೊಳ್ಳೋದಾಯ್ತು. ಯಾಕ್ರಿ ನನ್ ಗುರಾಯಿಸ್ತಾ ಇದ್ದೀರಾ? ನೀವು ತುಂಬಾ ಸೂಪರ್ ಆಗಿದ್ದೀರಾ ಸರ್. ನೋ 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 ನೋ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ ಶೀಲ್ದಾಣೆಗಳು ನಿಜ ಸರ್. ಮತ್ತೆ ಎಲ್ಲ ಜನ ಎಲ್ಲ ಪ್ಯಾದೆ ಪ್ಯಾದೆ ಅಂತಾರೆ. ಜನಕ್ಕೆ ನಿಮ್ಮನ್ನ ನೋಡಿದ್ರೆ ಹೊಟ್ಟೆ ಉರಿ. ನೀವು ನಿಜವಾಗ್ಲೂ ಸೂಪರ್ ಆಗಿದ್ದೀರಾ ಸರ್. ಎಸ್ ಎಸ್, ಯು ಆರ್ ರೈಟ್. ನಾನು ಡೈಲಿ ಯೋಗ ಮಾಡ್ತೀನಿ. ಯೋಗ ಯೋಗ ಏನೇ ಆಗ್ಲಿ ಸರ್, ನೀವು ತುಂಬಾ ಸೂಪರ್ ಆಗಿದ್ದೀರಾ. ಕ್ಯಾಬರೆ ಡಾನ್ಸರ್ ಆಗಿದ್ದು ಈ ಕಾಟನ್ ಕಮಲಾಕ್ಷಿನ ಫಸ್ಟ್ ಟೈಮ್ ಒಂದ್ ಸಿನಿಮಾಗೆ ಹೀರೋಯಿನ್ ಆಗಿ ಚಾನ್ಸ್ ಕೊಟ್ಟಿದ್ದೀರಾ. ಸ್ವಲ್ಪ ಹಿಂದೆ ಮುಂದೆ ನೋಡಿ, 2 ಡೈಲಾಗ್ ಜಾಸ್ತಿ ಕೊಡಿ ಸರ್. ಓಹೋ, ಇದಕ್ಕೆ ನಾನು ಇಷ್ಟೊತ್ತು ಹೊಗಳಿದ್ದು? ಇಲ್ಲ ಸರ್, ನೀವು ತುಂಬಾ ಅಟ್ರಾಕ್ಟಿವ್ ಆಗಿದ್ದೀರಾ. ನಾನೇ ನಿಮ್ಗೆ ದಾಸಿಯಾಗಿ ಹೋಗ್ಬಿಟ್ಟಿದೀನಿ. ಡೈರೆಕ್ಟ್ ಅಂದ್ರೆ ಏನ್ರಿ ಅನ್ಕೊಂಡಿದ್ದೀರಾ ನೀವು? ಪೋಲಿ ಡೈರೆಕ್ಟರ್, ಡಬಲ್ ಮೀನಿಂಗ್ ಡೈರೆಕ್ಟರ್. ರೀ ಅಸಿಸ್ಟೆಂಟ್, ಬನ್ರಿ ಇಲ್ಲಿ. ಎಲ್ರಿ, ನಾನು ಡಬಲ್ ಮೀನಿಂಗ್ ಡೈರೆಕ್ಟ್ರು, ಪೋಲಿ ಡೈರೆಕ್ಟರ್ ತರ ಕಾಣಿಸ್ತೀನೇನ್ರಿ? ನೀವು ಅದಕ್ಕೆ ಅಲ್ವಾ ಸರ್ ಫೇಮಸ್. ನೋಡಯ್ಯ, ನಮ್ ಸಿನಿಮಾದಲ್ಲಿ ಎಲ್ಲೆಲ್ಲಿ ಡಬಲ್ ಮೀನಿಂಗ್ ಡೈಲಾಗ್ ಬರ್ತಾವೋ ಅವನ್ನೆಲ್ಲ ಕಟ್ ಮಾಡೋದು ನಿಮ್ ಕೆಲಸ. ಸರ್ ಗಾರೆ ಎತ್ತ. ಅಯ್ಯೋ ಇದು ಡಬಲ್ ಮೀನಿಂಗು ಸರ್. ನಾನೇನು ಫಿಕ್ಸ್ ಅಂದೇನ? ಅಯ್ಯೋ ಇದು ಅದಕ್ಕಿಂತ ಡಬಲ್ ಮೀನಿಂಗು ಸರ್. ಓ, ಇದನ್ನೆಲ್ಲ ಯಾರೇ ಮಾಡಿದ್ದು? ಸರ್ ಆ ತರ್ಲೆ ನನ್ನ ಮಗ ಸಿನಿಮಾದಲ್ಲಿ ಉಪೇಂದ್ರ ಸರ್ ಅವರು ಎಲ್ಲ ಪದಗಳನ್ನು ಡಬಲ್ ಮೀನಿಂಗ್ ಲಿಂಕ್ ಮಾಡಿ ಎಲ್ಲ ಆಡ್ ಮಾಡ್ಬಿಟ್ಟಿದ್ದಾರೆ ಸರ್. ಹೌದಾ? ಸರಿ, ಮೊದ್ಲು ಅವ್ರು ನನ್ನ ಕಾಣಕ್ಕೆ ಹೇಳ್ರಿ. ಸರಿ ಸರ್. ಇದೆ ಅಲ್ವಾ ಲೊಕೇಶನ್? ಹೌದು ಸರ್. ಎಲ್ರಿ ಹೀರೋ? ಎಲ್ರಿ ಹೀರೋಯಿನ್ ಬಂದು 1 ಗಂಟೆ ಆಯ್ತು, ಅವ್ನು ಇನ್ನೂ ಒಂದು ಸಿನಿಮಾನು ಮಾಡಿಲ್ಲ, ಆಲ್ರೆಡಿ ಇಷ್ಟೊಂದು ಬಿಲ್ಡಪ್ ಕೊಡ್ತಾನ. ಯಾರ್ರಿ ಅವನು? ಯಾರೋ ಇವನು, ಯಾರೋ ಇವನು, ಯಾರೋ ಇವನು. ಸರ್ ಸರ್ ಅವರೇ ಸರ್ ನಮ್ಮ ಸಿನಿಮಾ ಹೀರೋ, ಚಾರ್ಮಿಂಗ್ ಸ್ಟಾರ್ ಅಖಿಲೇಶ್ ಕೃಷ್ಣ. ಹಾಯ್, ಹಲೋ ಪಾಪ. ಶೂಟಿಂಗ್ ಪ್ಲೇಸ್ ಬಂದೆ ಪಾಪ. ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ. ಅಭಿಮಾನಿಗಳು ನೋಡಿ, ಫ್ಯಾನ್ಸ್ ಹಾಯ್ ಹೇಳಿ. ಹಾಯ್. ರಚಿತಾ ಮೇಡಮ್, ಗುರು ಸರ್ ಬಂದಿದ್ದಾರೆ, ಅವ್ರಿಗೂ ಹಾಯ್ ಹೇಳಿ ಪಾಪ. ಹಾಯ್. ಪಾಪ ಒಂದ್ ವಿಷಯ ಹೇಳೋದೇ ಮರ್ತ್ಬಿಟ್ಟಿದೆ ಪಾಪ. ಬೆಳಿಗ್ಗೆ ಇವಳು ನನಗೆ ಬನಾನಾ ಜ್ಯೂಸೇ ಕೊಟ್ಟಿಲ್ಲ. 2 ರೇಟ್ ಬನಾನಾ ಜ್ಯೂಸ್ ರೇಟ್ ನಾ ಕಟ್ ಮಾಡ್ಬಿಡೋಣ ಆಯ್ತಾ ಪಾಪ. ಇವಳೆ ನನ್ನ ಫಿಲಂ ಹೀರೋಯಿನ್, ಕ್ಯಾಬ್ರೆ ಡ್ಯಾನ್ಸರ್ ಅಂತೆ ಪಾಪ. ತುಂಬಾ ಮಾಡಿದ್ದಾರೆ ಇವರೇ ನಮ್ಮ ಫಿಲಂ ಡೈರೆಕ್ಟರ್. ಪಾಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಕ್ಯಾಚ್ ಅಪ್. ರೀ ಅಸಿಸ್ಟೆಂಟ್, ನಾವು ಕೋಟಿ ಕೋಟಿ ಖರ್ಚು ಮಾಡಿರಿ ಸಿನಿಮಾ ಮಾಡ್ತಾ ಇರೋದು. ಹೋಗಿ ಹೋಗಿ ಅವನು ಮಂಗಿ ನನ್ನ ಮಗನ್ ಕರ್ಕೊಂಡ್ ಬಂದಿದ್ರಿ ಅಲ್ರಿ? ಸರ್ ಅವರೇ ಈ ಸಿನಿಮಾ ಪ್ರೊಡ್ಯೂಸರ್. ನೀವೇನಾದ್ರೂ ಎಕ್ಸ್ಟ್ರಾ ಮಾಡ್ರಿ ಸಿನಿಮಾನೇ ಆಗಲ್ಲ. ಮೊದ್ಲೇ ಇದು ಲೋ ಬಜೆಟ್ ಸಿನಿಮಾ. ಹೌದಾ? ಸರಿ ಸರಿ. ನೋಡಯ್ಯ, ಈಗ ಫಸ್ಟ್ ಸೀನ್ ಏನಂದ್ರೆ ಹೀರೋಯಿನ್ ಬಂದು ನಿನಗೆ ಐ ಲವ್ ಯು ಅಂತ ಹೇಳ್ತಾರೆ. ಓಕೆ. ನೀನು ಸ್ಟೈಲ್ಗೆ ಐ ಲವ್ ಯು ಟು ಅಂತ ಹೇಳ್ಬೇಕು. ಓಕೆ ಸರ್. ಓಕೆನಾ? ಓಕೆ. ರೀ ಕಾಟನ್ ಬನ್ರಿ.
ಮುಟ್ಟಿದ್ರೆ ತಟ್ಟಿ ಬಿಡ್ತೀನಿ. ಅಯ್ಯೋ ಇದು ಡಬಲ್ ಮೀನಿಂಗು ಸರ್. ಸರ್ ಸರಿ ಓಕೆ ರೆಡಿ ಏನಯ್ಯ? ರೆಡಿ ಸರ್. ಕಾಟನ್ ರೆಡಿ ಏನಮ್ಮ? Yes, sir. ಅಸಿಸ್ಟೆಂಟ್ ಸರ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ನಾನ್ ತುಂಬಾ ದಿನದಿಂದ ನಿಮ್ಗೊಂದು ವಿಷಯ ಹೇಳ್ಬೇಕು ಅಂತಿದ್ದೆ. ಹೇಳಿ. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು ಟು. ಐ ಲವ್ ಯು ಟು. ಡೈರೆಕ್ಟ್ರೆ, ಓ ಮೈ ಗಾಡ್. ರೀ ಅಸಿಸ್ಟೆಂಟ್ ಬನ್ರಿ ಇಲ್ಲಿ. ಸರ್ ಏನ್ರಿ ಇವನು ಒಳ್ಳೆ ಬರಗೇಟಿರೋ ತರ ಆಡ್ತಾನಲ್ರಿ. ಹೀರೋ ಸರ್. ನೀವು ಈ ಸಿನಿಮಾದಲ್ಲಿ ಹೀರೋ. ಡೈಲಾಗ್ ಹೇಳಿ ಅಂದ್ರೆ ನುಲಿತೀರಲ್ಲ ಸರ್. ಡೈಲಾಗ್ ಇರ್ಬೇಕಾದ್ರೆ ಕಣ್ಣಲ್ಲಿ ಎಕ್ಸ್ಪ್ರೆಷನ್ ಇರಬೇಕು, ಬಾಡಿ ಫೀಲ್ ಇರಬೇಕು ಸರ್. ಎಲ್ಲ ಹೇಳಿದೀನಿ. ಕ್ಲೋಸ್ ಅಪ್ ಶಾಟ್ ಹೋಗ್ಬಿಡೋಣ. ಸರಿ ಸರಿ ನೋಡಯ್ಯ ಹೀರೋ. ಸರ್. ಈಗ ಕ್ಲೋಸ್ ಅಪ್ ಶಾಟ್ ತಗೊಂಡ್ಬಿಡೋಣ. ಹೀರೋಯಿನ್ ಬಂದು ನಿನಗೆ ಐ ಲವ್ ಯು ಅಂತ ಹೇಳ್ತಾಳೆ. ನೀನು ಎಕ್ಸ್ಪ್ರೆಷನ್ ಕೊಟ್ರೆ ಸಾಕು. ಈಗ ನಾನು ತೋರಿಸ್ತೀನಿ ನೋಡು. ಐ ಲವ್ ಯು. ಐ ಲವ್ ಯು ಟು. ಐ ಲವ್ ಯು ಟು. ಐ ಲವ್ ಯು ಟು. ಐ ಲವ್ ಯು ಟು. ಸಿನಿಮಾ ಹೀರೋ. ಕೈ ಇಳಿಸೋ. ರೀ ಕೈ ಹೆಂಗ್ ಹೊಡ್ಕೊಳ್ಳೋದು ಒಳ್ಳೇದಲ್ಲ ರೀ. ಸರ್ ಇದು ಡಬಲ್ ಮೀನಿಂಗು. ರೀ ಅಸಿಸ್ಟೆಂಟ್, ನಾನು ಕೆಜಿಎಫ್ ಅನ್ಕೊಂಡ್ರೆ ಇವನೇ ಯಾರ್ರಿ ಅರ್ಧ ಕೆಜಿ ಅನ್ನೋನ್ ಕರ್ಕೊಂಡ್ ಬಂದಿದ್ದೀರಾ? ಸರ್ ರಾಘು ತರ ಎರಡೆರಡು ಕ್ಯಾರೆಕ್ಟರ್ ಮಾಡಿ ಒಂದ್ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಿದೆ ಅಷ್ಟೇ. ಸರ್ಟಿಫಿಕೇಟ್ ತೋರಿಸಿದ್ದಾನೆ. ಆಕ್ಚುಲಿ KGF ಅಲ್ಲಿ ಟ್ಯಾಲೆಂಟ್ ಇದೆ. ಎಲ್ಲಯ್ಯ ಒಂದ್ 1/4 ಕೆಜಿನೂ ಕಾಣಿಸ್ತಾ ಇಲ್ಲ. ಹಿಂದೆ ನೋಡಿದ್ರೆ ಎಲ್ಲಿ ಕಾಣಿಸುತ್ತ, ಮುಂದೆ ಮುಖದಲ್ಲಿ ಎಕ್ಸ್ಪ್ರೆಷನ್ ನೋಡಿ. ಅದು ಅಲ್ಲದೆ ನೀವು ದೊಡ್ಡ ಡೈರೆಕ್ಟರ್ ಅಂತ ಹುಡುಗ ಎದುರ್ತಾ ಇದ್ದಾರೆ. ಟಚ್ ಸರ್ ನೋಡಿ ಈ ಸಿನಿಮಾನೇ ಆಗಲ್ಲ, ಹುಷಾರಾಗಿ ಮಾತಾಡಿ. ಸರಿ ಸರಿ ಓಕೆ ನೋಡಯ್ಯ ಹೀರೋ. ಸರ್. ಈಗ ಸೀನ್ ಏನಂದ್ರೆ ಹೀರೋಯಿನ್ ಬಂದು ನಿನಗೆ ಐ ಲವ್ ಯು ಅಂತ ಹೇಳ್ತಾಳೆ. ಓಕೆ. ನೀನು ಹೀರೋ ತರ ಸ್ಟೈಲ್ ಆಗಿ ನಿಂತ್ಕೋಬೇಕು. ಹಿಂಗೆ ಹಿಂಗ್ ಓಕೆನಾ ಸರ್? ಭಯಂಕರ ಐತ್ರಿ ನಿಮ್ ಬ್ಯಾಕ್ ಸೈಡ್. ಇದೊಂದ್ ಚೂರು ಒಳಕ್ ಹೋಗ್ಬೇಕು. ಅಯ್ಯೋ ಇದು ಡಬಲ್ ಮೀನಿಂಗು ಸರ್. ರೀ ಕಾಟನ್ ನೋಡ್ರಿ, ಹೀರೋ ನಿಮಗೆ ಬಂದು ಐ ಲವ್ ಯು ಅಂತ ಹೇಳಿರ್ತಾನೆ. ನೀವು ಕನಸಲ್ಲಿ ಇಮ್ಯಾಜಿನೇಷನ್ ಅಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ಆಡ್ಬೇಕು. ಓಕೆನಾ? ಓಕೆ ಸರ್. ಹೀರೋ ರೆಡಿ ರೆಡಿನಾ? ಅಸಿಸ್ಟೆಂಟ್ ಸರ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಇದನ್ನ ಯಾವನಾರು ಡ್ಯಾನ್ಸ್ ಅಂತನ, ಇವನ್ ಯಾವನಾರು ಎಕ್ಸ್ಪ್ರೆಷನ್ ಅಂತನ, ಇದನ್ನ ಯಾವನಾರು ಫೀಲಿಂಗ್ಸ್ ಅಂತನ. ನೀವೆಲ್ಲ ನನ್ಗೊಂಥರ ಥೂ ಇದ್ದಂಗೆ. ಏನಯ್ಯ ಮಾತಾಡ್ತಿದ್ಯಾ ನೀನು? ಇಡೀ ಮಜಾ ಭಾರತದಲ್ಲಿ ಇವ್ರ ಎಕ್ಸ್ಪ್ರೆಷನ್ ಯಾರಿಗೆ ಕೊಡ್ತಾರೆ? ಅವಳಿಗಿಂತ ಜಾಸ್ತಿ ಎಕ್ಸ್ಪ್ರೆಷನ್ ನಾನ್ ಕೊಡ್ತೀನಿ. ಮ್ಯೂಸಿಕ್. ಯಾರೋ ಹೇಳಿದ್ರು ನಾನ್ ಸಿಂಗ್ ಡ್ಯಾನ್ಸ್ ಮಾಡಕ್ ಆಗೋದೇ ಇಲ್ಲ ಅಂತ. ಸಾಕ ಇನ್ನು ಬೇಕಾ? ಈ ಸಿನಿಮಾ ಹೀರೋ ಕೊಡು, ಹಿಂಗೆಲ್ಲ ಮಾಡಕ್ ನಾಚಿಕೆ ಆಗಲ್ಲ ನಿನ್ಗೆ. ಬ್ರೇಕ್. ನಾನೇ ಸರ್. ವಾಟ್ಸ್ ಯುವರ್ ನೇಮ್? ಶಂಭುಲಿಂಗ ಸರ್. ಶಂಭುಲಿಂಗ, ವೇರ್ ಇಸ್ ಯುವರ್ ಡೈರೆಕ್ಟರ್? ಈ ಕಡೆ ಹೋದ್ರು ಸರ್. ಕಮಾನ್ ಗೆಟ್ ಅಪ್ ಕಮಾನ್. ರಾಶಿನಾಥ್. ನಾನೇ ರಾಶಿನಾಥ್. ಹಾಗೆ ಹೇಳ್ಕೊಂಡು ಬದುಕ್ತಾರ ಡೂಪ್ಲಿಕೇಟ್ ರಾಶಿನಾಥ್. ಇವತ್ತಿಗೆ ನಿನ್ನ ಆಟ ಎಲ್ಲ ಮುಗೀತು. ಇವರ ಅಂಡರ್ ಅರೆಸ್ಟ್. ನಮ್ ಡೈರೆಕ್ಟರ್ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಾ? ಬೆಕ್ಕು ಕಣ್ ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಬೇಡಿ ಮಿಸ್ಟರ್ ಶಂಭುಲಿಂಗ. ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ದೀರಾ, ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಡ. ಸಾರಿ ಸರ್. ಆ ಬ್ರಿಟಿಷ್ ಅವರು ನಮ್ ದೇಶ ಬಿಟ್ಟು ಹೋಗ್ಬೇಕಾದ್ರೆ ಎಲ್ಲ ದೋಚ್ಕೊಂಡು ಹೋಗಿ ಕಿತ್ತೋಗ್ರು ಇಂಗ್ಲಿಷ್ ಪದ ಬಿಟ್ಟು ಹೋದ್ರು. ಅದು ಯೂಸ್ ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ಸಾರಿ ಅವನೇನು ಗೊತ್ತೇನ್ರಿ? ಗೊತ್ತಿಲ್ಲ ಸರ್. ರಾಶಿನಾಥ್ ಅಂತ ಹೇಳ್ಕೊಂಡು ಬದುಕ್ತಾರೋ ದೊಡ್ಡ ಸ್ಮಗ್ಲರ್, ದೊಡ್ಡ ಮರ್ಡರರ್. ನನ್ನ ಆಡಿಷನ್ ಮಾಡಿ ಹೀರೋ ಮಾಡಿದಾಗ್ಲೇ ಡೌಟ್ ಇತ್ತು. ಎರಡೇಟು ಹೊಡೀರಿ ಅವನ್ಗೆ. ನಿಮ್ಮಂತವ್ರಲ್ಲ ಸಿನಿಮಾ ರಂಗದಲ್ಲಿ ಇರೋಕೆ ಅಲ್ಲ. ಏನಾದ್ರು ನಾಯಿ ಮೇಯ್ಸಿ, ಮಾನ ಮಾಡಿದಿಲ್ವ? ಕತ್ತೆ ಮೇಯ್ಸಿ, ಹಂದಿ ಮೇಯ್ಸಿ, ಎಮ್ಮೆ ಮೇಯ್ಸಿ, ಅದು ಮೇಯ್ಸಿ. ಯಾಕೋ ಪೊಲೀಸ್ ಆಫೀಸರ್ ಹೊಡಿತಾ ಇದ್ಯಾ? ಯಾವನ್ ಸರ್ ಪೊಲೀಸ್ ಆಫೀಸರು? ಸರ್ ಇವನ ಹೆಸರು ರಜನಿಕಾಂತ್ ಅಂತ. ಆಕ್ಟಿಂಗ್ ಚಾನ್ಸ್ ಬೇಕು ಅಂತ ನಿಮ್ ಡೈರೆಕ್ಟರ್ ಬಂದು ತಲೆ ತಿಂತಿದ್ದ. ನಾನು ಒಂದಲ್ಲ ಒಂದ್ ದಿವಸ ಎಂತ ಆಕ್ಟರ್ ಅಂತ ತೋರ್ಸಿನಿ ಅಂತ ಪೊಲೀಸ್ ಕಾಸ್ಟ್ಯೂಮ್ ಹಾಕೊಂಡ್ ಡೌ ಮಾಡ್ತಾವನೆ. ಸರ್ ನಾನು ಆಕ್ಟಿಂಗ್ ಕೆಪಾಸಿಟಿ ತೋರ್ಸ್ಬೇಕಂತ ಬಾಡಿಗೆ ಕಾಸ್ಟ್ಯೂಮ್, ಬಾಡಿಗೆ ಪೊಲೀಸು, ಬಾಡಿಗೆ ಜೀಪು ಎಲ್ಲ ತರಿಸ್ತೆ ಸರ್. ಒಂದೇ ಒಂದು ಆಕ್ಟಿಂಗ್ ಚಾನ್ಸ್ ಕೊಡಿ ಸರ್ ಪ್ಲೀಸ್. ಹಾಕೊಂಡು ಛತ್ರಿ ಓದಿರಿ. ನಿಲ್ಸ್ರೋ ಪೋಲಿ. ಇವ್ನ್ಗೆ ನಾನೇ ಡೇಟ್ ಹೊಡಿತೀನಿ. ಎಲ್ಲ ಹೊಡೆದ್ರೆ ನೋವಾಗ್ತಿತ್ತು, ಇವ್ ನೋಡಿದ್ರೆ ಏನೋ ಒಂಥರ ಆಗ್ತಾ ಇದೆಯಲ್ಲಪ್ಪ.
ಸಾರ್ ಒಂದೇ ಒಂದ್ ಚಾನ್ಸ್ ಕೊಟ್ಬಿಡಿ ಸರ್ ನಿಮ್ ಕಾಲ್ ಹಿಡ್ಕೋತೀನಿ ಸರ್ ಇಲ್ಲಿ ಆಕ್ಟಿಂಗ್ ಎಲ್ಲ ಚಾನ್ಸ್ ಇಲ್ಲ. ಮಾಡಂಗಿದ್ರೆ ಸೆಟ್ ಅಲ್ಲಿ ಕೆಲಸ ಮಾಡ್ತಾ ಬಿದ್ದಿರೋ. ಸರ್ ಒಂದೇ ಒಂದ್ ಚಾನ್ಸ್ ಸರ್. ಇರ್ತೀಯಲ್ಲ ಕಿತ್ಕೊಂಡು ಹೋಗ್ತೀಯ. ಹೀರೋ ಚಾನ್ಸ್ ಕೊಡ್ಸಿ ಸರ್. ಹೀರೋ ಚಾನ್ಸ್. ಹಾ ಸರ್. ಹಿಂಗೆ ಹಾ ಸರ್. ಸರ್ 15,000 ದುಡ್ಡು ತಂದಿ ಸರ್. ತಂದಿದ್ಯಾ? ಹ್ಞೂ ಸರ್. 15,000. ಹ್ಞೂ ಸರ್. ನೋಡು, ನನ್ನ ಇದೇ ತರ ನೀನ್ ಚೆನ್ನಾಗಿ ನೋಡ್ಕೊಂಡ್ರೆ ಒಂದಲ್ಲ ಒಂದ್ ದಿವಸ ನಿನ್ನ ಸಿನಿಮಾ ಹೀರೋ ಮಾಡ್ತೀನಿ. ಹ್ಞೂ ಸರ್. ಈಗ ಡೈರೆಕ್ಟರ್ ಮಾತಾಡ್ಕೊಂಡ್ ಬರ್ತೀನಿ. ಸರಿ ಸರ್. ಸರ್, ಆ ಕಾಸ್ಟ್ಯೂಮ್ ಹಾಕಕ್ಕೆ ಒಬ್ಬ ಹುಡುಗ ಬೇಕು ಅಂತಿದ್ರಲ್ಲ, ಬಂದಿದ್ದಾನೆ ಸರ್. ಬಂದಿದ್ದೇನೆ. ಸರಿ ಆ ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡಕ್ಕೆ ಹೇಳ. ಓಕೆ ಸರ್. ನೋಡಯ್ಯ, ನೀನ್ ಇಡೀ ಸಿನಿಮಾದಲ್ಲಿ ಫ್ರೇಮ್ ಟು ಫ್ರೇಮ್ ಇರ್ತೀಯ. ಹ್ಞೂ ಸರ್. ಹೀರೋಯಿನ್ ಪಕ್ಕದಲ್ಲೇ ಇರ್ತೀಯ. ಹೀರೋಯಿನ್ ಪಕ್ಕದಲ್ಲೇ ಇರ್ತೀರ ಸರ್. ನಮ್ ಬಾಗು ದೇವ್ರು ಸರ್ ನೀವು. ಇರ್ಲಿ ಎದ್ದಾಳೆ. ಹಾ ಸರ್. ನೋಡಿ, ಇದೇ ತರ ನೋಡ್ಕೊಬೇಕು. ಸರಿ ಸರ್. ರಜನಿ ಸರ್. ಇವ್ನ ಕಾಸ್ಟ್ಯೂಮ್ ಹಾಕ್ಸೋ. ಸರಿ ಸರ್. ಸಾಂಬಾರು ಹೀರೋ ಕಣ. ಶ್ರೀ ಅಸಿಸ್ಟೆಂಟ್. ಸರ್ ಬಂದೆ ಸರ್. ಬನ್ರಿ ಇಲ್ಲಿ. ನೋಡಿ, ನೆಕ್ಸ್ಟ್ ಶಾಟ್ ತುಂಬಾ ರೊಮ್ಯಾಂಟಿಕ್ ಆಗಿರ್ಬೇಕು. ಓಕೆನಾ? ಈಗ ನೋಡಿ, ದೆವ್ವ ರೆಡಿ. ಸರ್ ರೆಡಿ ಮಾಡ್ತಾ ಇದೀನಿ ಸರ್. ರೆಡಿ ಆಯ್ತೇನೆ ಸರ್ ಆಯ್ತು ಸರ್ ರೆಡಿ ಆಗ್ತಾ ಇದೆ ಸರ್. ರೆಡಿ ಮಾಡಕ್ಕೆ ಆಗೋಯ್ತು ಸರ್. ನೋಡಯ್ಯ ಹೀರೋ. ಸರ್. ಹೀರೋಯಿನ್. ಈಗ ಸೀನ್ ಏನಂದ್ರೆ, ಹೀರೋ ತೊಡೆ ಮೇಲೆ ಮಲ್ಕೊಂಡು ರೊಮ್ಯಾಂಟಿಕ್ ಆಗಿ ಡೈಲಾಗ್ ಹೇಳ್ತೀಯ. ನಿನ್ನ ಡೈಲಾಗ್ ಗೊತ್ತಲ್ಲ? ಡೈಲಾಗ್ ಗೊತ್ತಿದೆ ನಾನು ಹೇಳಿದ್ರಲ್ಲ, ಗೊತ್ತಲ್ವಾ? ಆಫ್ಕೋರ್ಸ್. ದೆವ್ವ ರೆಡಿ ಆಯ್ತೇನೆ? ರೆಡಿ ಸರ್. ಸರ್ ರೆಡಿ ಸರ್. ಹೀರೋಯಿನ್ ಓಕೆನಾ? ಓಕೆ ಸರ್. ಹಾಗೆ ಅಸಿಸ್ಟೆಂಟ್. ಸರ್ ಕ್ಯಾಮ್ರಾ ತಂದಿತ್ತು ಸರ್. ದೆವ್ವ ರೆಡಿ ಸರ್. ಯಾವುದು ಆಮೇಲೆ ಶಾರ್ಟ್ ತಗೊಂಡ್ ಕಣಯ್ಯ. ಫಸ್ಟ್ ಈ ರೊಮ್ಯಾಂಟಿಕ್ ಸೀನ್ ತಗೊಂಡ್ಬಿಡೋಣ. ಓಕೆನಾ? ಸರಿ ಸರ್. ಅಸಿಸ್ಟೆಂಟ್. ಎಸ್ ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಈ ಲವ್ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಹೌದು. ನೀನೊಂದ್ ಕಡೆ ಕಾಲೆತ್ಕೊಂಡಿದ್ದೆ, ನಾನೊಂದ್ ಕಡೆ ಕಾಲೆತ್ಕೊಂಡಿದ್ದೆ. ಹಾ. ಇವತ್ತಿಬ್ರು ಕಾಲ ನೆಲದ ಮೇಲೆ ಎಡ್ಕೊಂಡು ಓಡಾಡ್ತಾ ಇದೀವಿ. ನೀನ್ ಸಿಕ್ಕಿರೋದು ನಂಗೆ 7 ಜನ್ಮದ ಪುಣ್ಯ ಅನ್ಕೋ. ನನ್ಗೂ ಅಷ್ಟೇ. ನೀನ್ ಇಂಗ್ಲಿಷ್ ನ ತುಂಬಾ ಚೆನ್ನಾಗಿ ಮಾತಾಡ್ತೀಯ ಅಂತಲ್ಲ, ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಅದನ್ನ ಕನ್ನಡದಲ್ಲಿ ಹೇಳ್ತೀಯಾ? ಓಕೆ. ಲೀಫ್, ಎಲೆ, ಲೋಟಸ್, ಕಮಲ ನನ್ನ ಹೆಸರು. ಪರ್ಲ್, ಮುತ್ತು, ಅಂಬ್ರೆಲಾ, ಕೊಡೆ. ಇಷ್ಟನ್ನು ಒಟ್ಟಿಗೆ ಕನ್ನಡದಲ್ಲಿ ಸೇರಿಸಿ ಹೇಳು. ಎಲೆ, ಕಮಲ, ಮುತ್ತು ಕೊಡು. ನನಗ್ ನಿಂಗ್ ಮುತ್ತು ಕೊಡ್ಬೇಕಾ? ಬೇಡ. ಅಯ್ಯಯ್ಯೋ, ನನ್ ಚೀಲ ಸರ್, ನನ್ ಚೀಲ ಹೋಯ್ತು ಸರ್, ನನ್ ಚೀಲ. ಏನ್ ಸರ್ ಇವಮ್ಮ ಕೇಳಕ್ಕಿಂತ ಮುಂಚೆನೆ ಮುತ್ತ ತಪ್ಪಕ್ಕಂತ ಕೊಡ್ತಾವಳೆ. ನಾನು ಹೇಳಿದ್ದು ಕೆನ್ನೆ ಕೊಡಕ್ರಿ, ದುಡಿ ಅಲ್ಲ. ನಾನೇನ್ ಮಾಡ್ಲಿ ಸರ್, ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ದೆ. ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ಇನ್ನೇನೇನೋ ಮಾಡಿ. ಅಯ್ಯೋ ನಿಮ್ಮ ನೋಡಯ್ಯ ಹೀರೋ. ಈಗ ನೆಕ್ಸ್ಟ್ ಸೀನ್ ಹೋಗ್ಬಿಡೋಣ. ನೆಕ್ಸ್ಟ್ ಸೀನ್ ಏನಂದ್ರೆ, ಒಂದು ಹಾಡ್ ಬರುತ್ತೆ. ನೀನು ಈ ಕಡೆಯಿಂದ ಪಾಸ್ ಆಗ್ತೀಯ. ರೀ ಕಾಟನ್, ನೀವು ಈ ಕಡೆಯಿಂದ ಪಾಸ್ ಆಗ್ತೀರಾ. ಕೊನೆಗೆ ಈ ಪೊಸಿಷನ್ ಅಲ್ಲಿ ನಿಂತ್ಕೋತೀರಾ. ಅವಾಗ ಹಿಂದೆಯಿಂದ ದೆವ್ವ ಬಂದು ಡಬಾರು 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 ಅಂತ. ಅಯ್ಯೋ, ಅದು ಡಬಲ್ ಮೀನಿಂಗು ಸರ್. ಅಯ್ಯೋ ಉಪ್ಪಿ ಸಾರ್. ನೋಡಯ್ಯ, ಹಿಂದೆಯಿಂದ ದೆವ್ವ ಬಂದು ಝಂಗ್ 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 ಅಂತ ಸೌಂಡ್ ಮಾಡ್ಕೊಂತ ಅಟ್ಯಾಕ್ ಮಾಡುತ್ತೆ. ಓಕೆ ಸರ್. ಓಕೆನಾ? ಓಕೆ. ರೆಡಿ ನಮ್ಮ ಕಾಟನ್? ಓಕೆ ಸರ್. ರೀ, ಆ ದೆವ್ವ ಕರ್ಕೊಂಡ್ಬಂದು ಪೊಸಿಷನ್ ಕೂಡಿಸ್ರಿ. ಸರಿ ಸರ್. ಬೇಗ ಕರ್ಕೊಂಬರ್ರಿ. ಬಾರಲ್ಲಿ ನಡಿಯ. ಬಾರಯ್ಯ ಬೇಗ. ಅಸಿಸ್ಟೆಂಟ್. ಸರ್. ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ದೆವ್ವ 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 ಬರ್ಬೇಕು, ಅಟ್ಯಾಕ್ ಮಾಡ್ಬೇಕು. ದೆವ್ವ ಏನ್ ಮಾಡ್ತಿದ್ದೆ ನೋಡ್ರಿ. ಸರ್, ಎದ್ರುಕೊಂಡು ಹುಚ್ಚಾವಿಕೊಂಡ ಸರ್. ಮುಖವಾಡ ತೆಗಿರಿ.